Hello dear students, welcome back to physics online class. So already we come to know about that thermodynamic process. In case of thermodynamic process, already we got that information about all such thermodynamic process. So in today's session, so we'll have a talk about that heat engine here. So we'll discuss about that how that heat engine will get work. ಹೌದಾ? So ಇವತ್ತು ನಾವು ಈ ಚಾಪ್ಟರ್ ನಲ್ಲಿ heat engine ಯಾವ ತರ ವರ್ಕ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. So in case of that heat engine, first of all I can understand that what's that mean of that heat engine. ಈ heat engine ಅಂದ್ರೆ ಏನಿಲ್ಲಿ? So heat engine, it is nothing but which converts that heat energy into mechanical energy. Heat engine ಅಂದ್ರೆ ಏನಲ್ಲಿ? Heat energy ನ ನಾನು ಮೆಕ್ಯಾನಿಕಲ್ ಎನರ್ಜಿ ನಾಗಿ ಕನ್ವರ್ಟ್ ಮಾಡ್ತೀನಿ. Heat energy ನ ಮೆಕ್ಯಾನಿಕಲ್ ಎನರ್ಜಿ ಅಂದ್ರೆ ಏನಲ್ಲಿ? Mechanic means which makes it to move. ಹೌದಾ? ನನ್ನ ಹತ್ರ heat energy ಇದೆ, ಆ heat energy ನ ನಾನು ಮೂವ್ ಆಗೋದಕ್ಕೆ ಏನ್ ಮಾಡ್ತೀನಿ? ಕನ್ವರ್ಟ್ ಮಾಡ್ತೀನಿ. So that is about heat energy here. So we'll have a talk about that heat engine. Heat engine here. In really heat engine andre, so it is a device which is used to convert, or it is a device which converts heat energy into mechanical energy. We know that law of conservation of energy. ಹೌದಾ? ಏನ್ ರೀ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂದ್ರೆ ಶಕ್ತಿಯ ನಿತ್ಯತೆಯ ನಿಯಮ ಅಂತ ಕರಿತೀರಿ ನೀವು. ಹಂಗಂದ್ರೆ ಸೊ ಒಂದು ರೂಪದೊಳಗಿರುವಂತಹ ಶಕ್ತಿನ ಇನ್ನೊಂದು ರೂಪದೊಳಗೆ ನಾನು ಏನ್ ಮಾಡ್ತೀನಿ? ಬದಲಾಯಿಸ್ತೀನಿ. ಫಾರ್ ಎಕ್ಸಾಂಪಲ್, ಐ ಆಮ್ ಹ್ಯಾವಿಂಗ್ ಹೀಟ್ ಎನರ್ಜಿ ಹಿಯರ್. ನನ್ನ ಹತ್ರ ಹೀಟ್ ಎನರ್ಜಿ ಇದೆ, ಆ ಹೀಟ್ ಎನರ್ಜಿನ ನಾನು ಮೆಕ್ಯಾನಿಕಲ್ ಎನರ್ಜಿನಾಗಿ ಕನ್ವರ್ಟ್ ಮಾಡ್ತೀನಿ. ಸೊ ಆ ತರ ಕನ್ವರ್ಟ್ ಮಾಡೋ ಎಂಜಿನ್ಗೆ ನಾನು ಹೀಟ್ ಎಂಜಿನ್ ಅಂತ ಕರಿತೀನಿ. ಲುಕ್ ಆಟ್ ಹಿಯರ್, the device which converts heat energy into mechanical energy. So that we can call it as heat engine here. So ಇಲ್ಲಿ heat engine ಅಂದ್ರೇನು? The device which converts heat energy into mechanical energy. So through cyclic process ಅಂತ ಕರಿತೀನಿ. Cyclic process ಅಂದ್ರೆ ಒಂದು ಇನಿಷಿಯಲ್ ಸ್ಟೇಜ್ ಇದೆ, ಆ ಇನಿಷಿಯಲ್ ಸ್ಟೇಜ್ ನಂಬರ್ ಆಫ್ ಸ್ಟೇಜ್ ನ ದಾಟಿ ಮತ್ತೆ ಮೊದಲು ಯಾವ ಸ್ಟೇಜ್ ಇತ್ತು ಅದೇ ಸ್ಟೇಜ್ಗೆ ವಾಪಸ್ ಬರೋದಕ್ಕೆ ಸೈಕ್ಲಿಕ್ ಪ್ರೋಸೆಸ್ ಅಂತ ಕರಿತೀನಿ. ಮೊದಲು ಯಾವ ಪ್ಲೇಸ್ ಇಂದ ಅಥವಾ ಯಾವ ಪೊಸಿಷನ್ ಇಂದ ಸ್ಟಾರ್ಟ್ ಆಗಿತ್ತು ಮತ್ತೆ ಅದೇ ಸ್ಟೇಟ್ ಅನ್ನ ಅಕ್ಯುಪೈ ಮಾಡ್ಕೊಳ್ಳುತ್ತೆ. ಸೊ ಅದನ್ನೇನಂತ ಕನ್ಸಿಡರ್ ಮಾಡ್ತೀನಿ? ಸೈಕ್ಲಿಕ್ ಪ್ರೋಸೆಸ್. ದ ಡಿವೈಸ್ ವಿಚ್ ಕನ್ವರ್ಟ್ಸ್ heat energy into mechanical energy through cyclic process. ಸೊ ಇದನ್ನೇನಂತ ಕನ್ಸಿಡರ್ ಮಾಡ್ತೀನಿ? ಹೀಟ್ ಎಂಜಿನ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಇನ್ ಕೇಸ್ ಆಫ್ ದಟ್ ಹೀಟ್ ಎಂಜಿನ್ ದೇರ್ ಆರ್ 3 ಎಸೆನ್ಷಿಯಲ್ ಪಾರ್ಟ್ಸ್. ಸೊ 3 ಅತಿ ಇಂಪಾರ್ಟೆಂಟ್ ಪಾರ್ಟ್ಗಳಿದಾವೆ. ಸೊ ವಾಟ್ ಆರ್ ದೋಸ್ 3 ಎಸೆನ್ಷಿಯಲ್ ಪಾರ್ಟ್ಸ್ ಇನ್ ಕೇಸ್ ಆಫ್ ಹೀಟ್ ಎಂಜಿನ್? ವಿ ವಿಲ್ ಲುಕ್ ಆಟ್ ನೌ. ಹೌದಾ? ಸೊ ಇನ್ ಕೇಸ್ ಆಫ್ ಹೀಟ್ ಎಂಜಿನ್ ಇಟ್ ಹ್ಯಾಸ್ 3 ಎಸೆನ್ಷಿಯಲ್ ಪಾರ್ಟ್. It has 3 essential part. ಹೌದಾ? ಸೊ ಯಾವ್ಯಾವುದು ಎಸೆನ್ಷಿಯಲ್ ಪಾರ್ಟ್ಸ್ ಅಂದ್ರೆ, ಫಸ್ಟ್ ವಿ ಕ್ಯಾನ್ ಕನ್ಸಿಡರ್ ದಟ್ ಈಸ್ ಸೋರ್ಸ್. ಮೊದಲನೇದು ಯಾವುದು? ಸೋರ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ವಾಟ್ ಆರ್ ದೋಸ್ ಎಸೆನ್ಷಿಯಲ್ ಪಾರ್ಟ್ಸ್ ಹಿಯರ್? ಸೋರ್ಸ್, ವರ್ಕಿಂಗ್ ಸಬ್ಸ್ಟೆನ್ಸ್ ಅಂಡ್ ಥರ್ಡ್ ಒನ್ ಈಸ್ ಸಿಂಕ್. ವಾಟ್ ಆರ್ ದೋಸ್ essential parts here? Source, working substance, and third one is sink. We can consider source, working substance and sink. We can take it here. ಹೌದಾ? ಯಾವ 3 ಎಸೆನ್ಷಿಯಲ್ ಪಾರ್ಟ್ಸ್ ಅಲ್ಲಿ ಹೀಟ್ ಎಂಜಿನ್ ಅಲ್ಲಿ? ಸೋರ್ಸ್, ವರ್ಕಿಂಗ್ ಸಬ್ಸ್ಟೆನ್ಸ್ ಮತ್ತೆ ಸಿಂಕ್. ನೌ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ ಸೋರ್ಸ್ ಹಿಯರ್. ಸೊ ಸೋರ್ಸ್ ಅಂದ್ರೇನು? ಸೊ ಇಲ್ಲಿ ಸೋರ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇಟ್ ಹ್ಯಾಸ್ ಹೈ ಅಮೌಂಟ್ ಆಫ್ ಥರ್ಮಲ್ ಕೆಪಾಸಿಟಿ. ಸೊ ಅದೇನ್ ಮಾಡುತ್ತೆ? ಎಷ್ಟು ಲಾರ್ಜ್ ಅಮೌಂಟ್ ಆಫ್ ಹೀಟನ್ನ ಸೊ ಏನ್ ಮಾಡ್ಬೋದು? ನಾನು ಅಲ್ಲಿ ಪ್ರಿಸರ್ವ್ ಮಾಡ್ಬೋದು. ಲುಕ್ ಆಟ್ ಹಿಯರ್, ಇಟ್ ಹ್ಯಾಸ್ 3 ಎಸೆನ್ಷಿಯಲ್ ಪಾರ್ಟ್ಸ್ ಐ ಸೆಡ್. ಸೊ ಮೊದಲನೇದು ಏನಂತ ತಗೊಂಡೆ? ಸೋರ್ಸ್ ಅಂತ ತಗೊಂಡೆ. ಸೋರ್ಸನ್ನ ಹಾಟ್ ರಿಸರ್ವಾಯರ್ ಅಂತಾನು ಕರಿಬಹುದು. ಸೋರ್ಸನ್ನ ಇನ್ನೊಂದು ನೇಮ್ ಒಳಗೆ ಏನಂತ ಕರೀತಾರೆ? ಹಾಟ್ ರಿಸರ್ವಾಯರ್. ಸೆಕೆಂಡ್ ಒನ್ ಈಸ್ working substance
and third one is sink. We can take it here. So there are three essential parts in case of heat engine. What are those? Source, working substance and sink here. So ಇಲ್ಲಿ source ಅಂದ್ರೆ ಅಂತ ಕನ್ಸಿಡರ್ ಮಾಡ್ತೀರಿ? It is heat reservoir. So ಇಲ್ಲಿ source ಅಂದ್ರೇನು? It is heat reservoir. It has high thermal capacity. So thermal capacity, it has high thermal capacity ಅಂದ್ರೇನು? ಬಹಳಷ್ಟು ಹೀಟ್ ಏನು ಮಾಡುತ್ತೆ ಆ ಸೋರ್ಸ್ ನಲ್ಲಿ, ಸೊ ಏನಾಗುತ್ತೆ, ಪ್ರಿಸರ್ವ್ ಆಗಿರುತ್ತೆ. ಸೊ ಇಟ್ ಹ್ಯಾಸ್ ಹೈ ಥರ್ಮಲ್ ಕೆಪಾಸಿಟಿ. ಹೌದಾ? ಸೊ ನಮಗೆ ಎಷ್ಟು ಹೀಟ್ ಬೇಕೋ ಆ ಹೀಟ್ ಏನು ಮಾಡುತ್ತೆ, ಈ ಸೋರ್ಸಿಂದ ನಮಗೆ ಏನಾಗುತ್ತೆ, ವರ್ಕಿಂಗ್ ಸಬ್ಸ್ಟೆನ್ಸ್ಗೆ ಹೋಗುತ್ತೆ. ಸೊ ಇಟ್ ಹ್ಯಾಸ್ ಹೈ ಥರ್ಮಲ್, ಮೀನ್ಸ್ ಇಟ್ ಈಸ್ ಅ ಹೀಟ್ ರಿಸರ್ವರ್. ಇಟ್ ಹ್ಯಾಸ್ ಹೈ ಥರ್ಮಲ್ ಕೆಪಾಸಿಟಿ and the amount of heat can be withdrawn. ಸೊ ಎಷ್ಟು ಹೀಟ್ ಬೇಕು ಅಷ್ಟು ಹೀಟ್ ಏನಾಗುತ್ತೆ, ಸೋರ್ಸಿಂದ ಇಲ್ಲಿ ವರ್ಕಿಂಗ್ ಸಬ್ಸ್ಟೆನ್ಸಿಗೆ ಬರುತ್ತೆ. ನೆಕ್ಸ್ಟ್ ಒನ್, ಸೋರ್ಸ್ ಅಂದ್ರೆ ಅರ್ಥ ಆಯಿತು. ಸೋರ್ಸ್ ಅಂದ್ರೆ ಏನಿಲ್ಲಿ, ಸೋರ್ಸ್ ಈಸ್ ನಥಿಂಗ್ ಬಟ್ ಅ ಹೀಟ್ ರಿಸರ್ವರ್. ಇಟ್ ಹ್ಯಾಸ್ ಹೈ ಅಮೌಂಟ್ ಆಫ್ ಥರ್ಮಲ್ ಕೆಪಾಸಿಟಿ. ಇದೊಂದು ಹೀಟ್ ರಿಸರ್ವರ್, ಇದರೊಳಗೆ ಏನಿರ್ತೈತಿ, ಸೊ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಇರುತ್ತೆ. ಈ ಸೋರ್ಸಿಂದ ಹೀಟ್ ಏನಾಗುತ್ತೆ ಇಲ್ಲಿ ನನಗೆ, ನೆಕ್ಸ್ಟ್ ಏನಿದೆ, ವರ್ಕಿಂಗ್ ಸಬ್ಸ್ಟೆನ್ಸ್. ಸೊ ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಪಾರ್ಟ್ ಹಿಯರ್. ಸೊ ವಾಟ್ ಈಸ್ ದಟ್ ವರ್ಕಿಂಗ್ ಸಬ್ಸ್ಟೆನ್ಸ್? ಈ ವರ್ಕಿಂಗ್ ಸಬ್ಸ್ಟೆನ್ಸ್ ಏನು ಮಾಡುತ್ತೆ, ವರ್ಕಿಂಗ್ ಸಬ್ಸ್ಟೆನ್ಸ್ ವಿಲ್ ಕನ್ವರ್ಟ್ಸ್ ದಟ್ ಹೀಟ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ವರ್ಕಿಂಗ್ ಸಬ್ಸ್ಟೆನ್ಸ್ ಏನು ಮಾಡುತ್ತೆ, ಹೀಟ್ ಎನರ್ಜಿನ ಮೆಕ್ಯಾನಿಕಲ್ ಎನರ್ಜಿನಾಗಿ ಕನ್ವರ್ಟ್ ಮಾಡುತ್ತೆ. ಸೊ ಲುಕ್ ಅಟ್ ಹಿಯರ್, ಇಟ್ ಕನ್ವರ್ಟ್ಸ್ heat energy into mechanical energy. Look at here, working substance ಏನು ಮಾಡುತ್ತೆ, it converts heat energy into mechanical energy through cyclic process. ಸೈಕ್ಲಿಕ್ ಪ್ರೋಸೆಸ್ ಅಂದ್ರೆ ಏನು, ಇಲ್ಲಿ ಇನಿಷಿಯಲ್ ಸ್ಟೇಜ್ ಒಳಗೆ ಏನು ಪ್ರೆಷರು, ಟೆಂಪ್ರೇಚರ್, ವಾಲ್ಯೂಮ್ ಇರುತ್ತೆ. ಸೊ ನಂಬರ್ ಆಫ್ ಪ್ರೋಸೆಸ್ ಒಳಗವಾಗಿನ ಏನು ಬರುತ್ತೆ, ಸೇಮ್ ಟೆಂಪ್ರೇಚರ್, ವಾಲ್ಯೂಮು ಮತ್ತು ಪ್ರೆಷರ್ ಬರುತ್ತೆ. ಇಂತಹ ಪ್ರೋಸೆಸ್ಗೆ ಸೈಕ್ಲಿಕ್ ಪ್ರೋಸೆಸ್ ಅಂತ ಕರಿತೀವಿ ನಾವು. ಇಲ್ಲಿ ವರ್ಕಿಂಗ್ ಸಬ್ಸ್ಟೆನ್ಸ್ ಅಂದ್ರೆ ಏನು, ಇಟ್ ಕನ್ವರ್ಟ್ಸ್ ಹೀಟ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ ಥ್ರೂ ಸೈಕ್ಲಿಕ್ ಪ್ರೋಸೆಸ್. ಇನ್ ಕೇಸ್ ಆಫ್ ವರ್ಕಿಂಗ್ ಸಬ್ಸ್ಟೆನ್ಸಸ್ ಇಂಟರ್ನಲ್ ಎನರ್ಜೀಸ್ ರಿಮೇನ್ ಸೇಮ್. ಯಾಕಂದ್ರೆ ಸೈಕ್ಲಿಕ್ ಪ್ರೋಸೆಸ್ ಆಗೋದ್ರಿಂದ ಇನಿಷಿಯಲ್ ಸ್ಟೇಜ್ ನಲ್ಲಿ ಏನು ಪ್ರೆಷರ್, ಟೆಂಪ್ರೇಚರ್, ವಾಲ್ಯೂಮ್ ಇದೆ, ಸೇಮ್ ಪ್ರೆಷರ್, ಟೆಂಪರೇಚರ್, ವಾಲ್ಯೂಮ್ ಅಟೆನ್ ಆಗುತ್ತೆ. Look at here, it has, so internal energy in this case, or internal energies remain same. So I can write it here, internal energy remains same. ಇಲ್ಲಿ ವರ್ಕಿಂಗ್ ಸಬ್ಸ್ಟೆನ್ಸ್ ನಲ್ಲಿ ಇಂಟರ್ನಲ್ ಎನರ್ಜಿ ಏನಾಗುತ್ತೆ, ಸೇಮೇ ಇರುತ್ತೆ. ಇಂಟರ್ನಲ್ ಎನರ್ಜಿ ಸೇಮ್ ಇತ್ತು ಅಂದಮೇಲೆ, ಸೊ ಫ್ರಮ್ ದಟ್ ಥರ್ಮೋಡೈನಮಿಕ್ ಫಸ್ಟ್ ಲಾ, ಸೊ ಡಿ ಕ್ಯೂ ವಿಚ್ ಈಸ್ ಈಕ್ವಲ್ ಟು ಡಿ ಯು ಪ್ಲಸ್ ಡಿ ಡಬ್ಲ್ಯೂ. ಡಿ ಯು ಸೇಮ್ ಇದೆ ಅಂತಂದ್ರೆ ನಾನು ಏನಂತ ಬರ್ಕೋಬಹುದು, ಡಿ ಕ್ಯೂ ವಿಚ್ ಈಸ್ ಈಕ್ವಲ್ ಟು ಡಿ ಡಬ್ಲ್ಯೂ. ಹೌದಾ? ಅಥವಾ ಡಬ್ಲ್ಯೂ ಈಸ್ ಈಕ್ವಲ್ ಟು ಡಿ ಕ್ಯೂ ಅಂದರೆ ಚೇಂಜ್ ಇನ್ ಹೀಟ್, Q1 ಮೈನಸ್ ಆಫ್ Q2. ಏನಂತ ಬರ್ಕೋಬಹುದು, ವರ್ಕ್ ಡನ್ ಈಸ್ ಈಕ್ವಲ್ ಟು Q1 ಮೈನಸ್ ಆಫ್ Q2. W is equal to Q1 minus of Q2. Look at here, in case of heat engine there are three essential parts are there. Source ಅಂದ್ರೆ ಇಲ್ಲಿ heat reservoir. So ಇಲ್ಲಿ ಏನಿರುತ್ತೆ, large amount of thermal capacity ಇದೆ. So ಈ heat reservoir ಏನು ಮಾಡುತ್ತೆ, so how much amount of heat is required, so that much amount of heat will send to the working substance. Working substance ಗೆ ಎಷ್ಟು heat ಬೇಕೋ ಅಷ್ಟು heat ಏನಾಗುತ್ತೆ, working substance ಗೆ send ಆಯ್ತು. ಇಲ್ಲಿ ನೆಕ್ಸ್ಟ್ ಒನ್ ಏನಂತ ತಗೊಂತೀವಿ, ಸಿಂಕ್ ವಿ ಕ್ಯಾನ್ ಕನ್ಸಿಡರ್. ವಾಟ್ ಇಸ್ ದ ಥರ್ಡ್ ಪಾರ್ಟ್ ಹಿಯರ್, ಸಿಂಕ್ ವಿ ಕ್ಯಾನ್ ಕನ್ಸಿಡರ್. ಸೊ ಥರ್ಡ್ ಪಾರ್ಟ್ ಏನಂತ ತಗೊಂತೀವಿ, ಸಿಂಕ್ ಅಂತ ಕನ್ಸಿಡರ್ ಮಾಡ್ತೀವಿ. ನೋಡ್ರಿ ಇಲ್ಲಿ ಸೋರ್ಸಿಂದ ನನಗೆ 100 ಜೌಲ್ಸ್ ಆಫ್ ಹೀಟ್ ಎನರ್ಜಿ ಏನಾಗಿದೆ, ವರ್ಕಿಂಗ್ ಸಬ್ಸ್ಟೆನ್ಸ್ಗೆ ಇದೆ ಅಂತ ಅನ್ಕೋರಿ. ಹೌದಾ? ಈ ವರ್ಕಿಂಗ್ ಸಬ್ಸ್ಟೆನ್ಸು 100 ಜೌಲ್ಸ್ ಆಫ್ ಹೀಟ್ ಎನರ್ಜಿನಲ್ಲಿ
ಫಾರ್ ಎಕ್ಸಾಂಪಲ್ ಓನ್ಲಿ 40 joules ಆಫ್ ಹೀಟ್ ಎನರ್ಜಿ ಇಸ್ ಕನ್ವರ್ಟ್ಸ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ನಿಮಗೆ 100 joules-ಇಗೂ 100 joules ಏನಾಗೋದಿಲ್ಲ, ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗೋದಿಲ್ಲ. ರಿಮೆಂಬರ್ ಹಿಯರ್, ಎಂಟೈರ್ ಹೀಟ್ ಎನರ್ಜಿ ವಿಲ್ ನಾಟ್ ಕನ್ವರ್ಟ್ಸ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ನಾವು ಕೊಡ್ತಕ್ಕಂತಿರುವ ಎಲ್ಲ ಹೀಟ್ ಎನರ್ಜಿ ಏನಾಗಿ ಕನ್ವರ್ಟ್ ಆಗೋದಿಲ್ಲ, ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗೋದಿಲ್ಲ. ಓನ್ಲಿ ಪಾರ್ಟ್ ಆಫ್ ದ ಹೀಟ್ ಎನರ್ಜಿ ವಿಚ್ ಈಸ್ ಕನ್ವರ್ಟ್ಸ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ನಾನು 100 joules ಹೀಟ್ ಎನರ್ಜಿನ ಕೊಟ್ಟಾಗ ಆ 100 joules ನಲ್ಲಿ 40 joules ನಷ್ಟು ಹೀಟ್ ಮಾತ್ರ ಏನಾಗುತ್ತೆ, ಮೆಕ್ಯಾನಿಕಲ್ ವರ್ಕ್ ಡನ್ ಆಗುತ್ತೆ. ರಿಮೈನಿಂಗ್ 60 joules ಏನಾಗುತ್ತೆ, ಇಟ್ ವಿಲ್ ಕಮ್ಸ್ ಟು ಸಿಂಕ್ ಹಿಯರ್. Did you get my point? So ಏನಾಗುತ್ತೆ, entire heat energy will not converts into mechanical energy we can say. So we may come to know that why that entire heat energy will not converts into mechanical work done. Later on we will discuss about that. So ಎದಕ್ಕೆ entire heat mechanical energy convert ಆಗೋದಿಲ್ಲ ಅಂತ next discussion ಮಾಡೋಣ. ಫಾರ್ ಟೈಮ್ ಬೀಯಿಂಗ್ ಲುಕ್ ಅಟ್ ಹಿಯರ್. ಸೊ ನಾನು 100 joules ಆಫ್ ಹೀಟ್ ಎನರ್ಜಿನ ಕಳಿಸಿದಾಗ 40 joules ಆಫ್ ಹೀಟ್ ಎನರ್ಜಿ ಮಾತ್ರ ಏನಾಯಿತು, ವರ್ಕ್ ಡನ್ ಆಗೋಕ್ಕೆ ಮೀನ್ಸ್ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಯಿತು. ರಿಮೈನಿಂಗ್ 60 joules ಏನಾಗಬೇಕು, ಇಲ್ಲಿ ಸಿಂಕಿಗೆ ಬರಬೇಕು. ಸೊ ಏನಂತ ತಗೊತೀನಿ, ಇನ್ ಕೇಸ್ ಆಫ್ ಸಿಂಕ್ ಇಟ್ ಈಸ್ ಆಲ್ಸೋ ಹಾಟ್ ರಿಸರ್ವೈರ್. ಸೊ ಇದು ಏನಾಗುತ್ತೆ, ಹಾಟ್ ರಿಸರ್ವೈರ್ ಅಂತ ತಗೋರಿ. ಅಥವಾ ಇಲ್ಲೇನು ತಗೋಬೇಕು, ಇನ್ ಕೇಸ್ ಆಫ್ ದ ಸಿಂಕ್ ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ಹೈ ಅಮೌಂಟ್ ಆಫ್ ಥರ್ಮಲ್ ಕೆಪಾಸಿಟಿ. ಇಟ್ ಈಸ್ ಆಲ್ಸೋ having high thermal capacity, ಇದರ ಹತ್ರ ಏನಿದೆ, ಹೈ ಅಮೌಂಟ್ ಆಫ್ ಥರ್ಮಲ್ ಕೆಪಾಸಿಟಿ ಇದೆ, ಹೌದಾ. ಸೊ ಎಕ್ಸೆಸ್ ಅಮೌಂಟ್ ಆಫ್ ಹೀಟ್ ವಿಲ್ ಟ್ರಾನ್ಸ್ಫರ್ ಫ್ರಮ್ ವರ್ಕಿಂಗ್ ಸಬ್ಸ್ಟೆನ್ಸ್ ಟು ಸಿಂಕ್. ಉಳಿದಂತ ಹೀಟ್ ಏನಾಗುತ್ತೆ, ವರ್ಕಿಂಗ್ ಸಬ್ಸ್ಟೆನ್ಸ್ ಇಂದ ಸಿಂಕಿಗೆ ಟ್ರಾನ್ಸ್ಫರ್ ಆಗುತ್ತೆ. ಎಕ್ಸೆಸ್ ಅಂದ್ರೇನು, ಹೆಚ್ಚಿಗಿರುವಂತ ಹೀಟು. excess amount of heat is transfer to sink we can consider. Look at here, what are those three essential parts? Source, working substance and sink. Source ನಲ್ಲಿ ಏನಿರುತ್ತೆ, source is nothing but a hot reservoir. ಇಲ್ಲಿರುವಂತ ಹೀಟು ವರ್ಕಿಂಗ್ ಸಬ್ಸ್ಟೆನ್ಸ್ ಬಂತು. ವರ್ಕಿಂಗ್ ಸಬ್ಸ್ಟೆನ್ಸ್ ಏನಾಗುತ್ತೆ, ಹೀಟ್ ಎನರ್ಜಿ ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ ಆಯಿತು. ಉಳಿದಂತಿರೋ ಹೀಟ್ ಎನರ್ಜಿ ಏನಾಯಿತು, ಸಿಂಕಿಗೆ ಬಂದು ರೀಚ್ ಆಯಿತು. ಸೊ ದಿಸ್ ಈಸ್ ಅಬೌಟ್ 3 essential parts related